ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಂದಿನಿ ಪ್ರದೀಪ್ ವ್ಲಾಗ್. ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತಿನ ವ್ಲಾಗು ಮಂತ್ರಾಲಯದ ವ್ಲಾಗ್ ಆಗಿದೆ. ಸೊ ನನ್ನಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಹಾಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ, ದೇವ್ರನ್ನ ನೋಡೋದಕ್ಕೆ 2 ವರ್ಷದಿಂದ ಅಂದ್ಕೊಂಡಿದ್ದೆ ನಾನು ಹೋಗಬೇಕು ಅಂತ, ಬಟ್ ಆಗ್ತಿಲ್ಲ. ಸೊ ಇವಾಗ ದೊಡ್ಡವರೆಲ್ಲ ಹೇಳ್ತಾ ಇದ್ರು, ರಾಯರು ನಿಮ್ಮನ್ನ ಯಾವಾಗ ಕರೆಸ್ಕೊಂತಾರೋ ಆವಾಗೇ ನೀವು ಹೋಗೋದು ಅಂತ. ನಾನು ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಒಂದೊಂದು ವೀಡಿಯೋಗಳನ್ನೆಲ್ಲ ಕೇಳ್ತಾ ಇದ್ದೆ. ನನಗೆ 2 ವರ್ಷದಿಂದ ಅಂದ್ಕೊತಿದ್ದೆ ಹೋಗಬೇಕು ಅಂತ, ಬಟ್ ಅನ್ನಿಸ್ತಿದೆ ಕೊನೆಗೂ ರಾಯರು ನನ್ನ ಕರೆಸ್ಕೊತಿದ್ದಾರಲ್ಲ ಅಂತ. ಸೊ ತುಂಬಾ ಖುಷಿಯಾಗಿದ್ದೀನಿ. ಹಾಗೆ ಲಾಸ್ಟ್ ಟೈಮು ನಾವು ಅಂತ್ಯಾಕ್ಷರಿ ಡಬ್ ಸ್ಮ್ಯಾಶ್ ಎಲ್ಲ ಈ ಟ್ರೈನಲ್ಲಿ ಹೋಗಬೇಕಾದಾಗೇ ಆಡ್ಕೊಂಡು ಹೋಗಿದ್ದು. ಸೊ ಇವಾಗ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಹಾಗೆ ನೀವು ಮಂತ್ರಾಲಯಕ್ಕೆ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ಫೀಲ್ ಆಯಿತು ಅಂತ. ಸೊ ಈ ವ್ಲಾಗಲ್ಲಿ ನನಗೆ ಯಾವ ಥರ ಫೀಲ್ ಆಯಿತು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ ಹೇಳ್ರು. ಈಗಷ್ಟೇ ಗಾಯ್ಸ್ ಮಂತ್ರಾಲಯ ರೈಲ್ವೆ ಸ್ಟೇಷನ್ಗೆ ರೀಚ್ ಆದರೆ. ಸೊ ಇವಾಗೆಲ್ಲ ಇಳಿಬೇಕು. ಇಲ್ಲಿಂದ ನಾವು ಆಟೋ ಹಿಡ್ಕೊಂಡು ಹೋಗಬೇಕು. 7 ರಿಂದ 8 ಕಿಲೋಮೀಟರ್ ಅಷ್ಟೇನೋ ದೂರ ಇದೆಯಂತೆ ಇಲ್ಲಿಂದ ದೇವಸ್ಥಾನಕ್ಕೆ. ಸೊ ಅವರೇ ವೆಹಿಕಲ್ ಮಾಡಿಕೊಡ್ತೀನಿ ಅಂದರು, ಈ ರೂಮ್ ಅವರನ್ನೇ. ಸೊ ನಾವು ಬೇಡ ಅಂತ ಅಂದ್ರಿ. ಅಲ್ಲಿ ಹೊರಗಡೆ ಹೋಗಿ ನೋಡಿದ್ರೆ ಜನ ಇರ್ತಾರೋ ಇಲ್ವೋ ಅಂದ್ಕೊಂಡೇ ಹೋದ್ರಿ. ಬಟ್ ಅಲ್ಲಿ 2:30 ಮಿಡ್ನೈಟ್ ನಾವು ಹೋಗಿದ್ದು. ಸೊ ಸಿಕ್ಕಾಪಟ್ಟೆ ಜನ ಇದ್ದರು. ಇದೇ ನೋಡಿ ಮಂತ್ರಾಲಯ ರೈಲ್ವೆ ಸ್ಟೇಷನ್. ಸೊ ಇಲ್ಲಿಂದ ನಾವು ಆಟೋ ಹಿಡ್ಕೊಂಡು ಹೋಗಬೇಕು. ಒಬ್ರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿಂದ ನಮಗೆ ರೂಮ್ಸ್ ಎಲ್ಲಿ ಸ್ಟೇ ಮಾಡ್ತೀವೋ ಅಲ್ಲಿ ಕರ್ಕೊಂಡು ಹೋಗಿ ಬಿಡ್ತಾರೆ. ಸೊ ಫೈನಲಿ 2 ಆಟೋ ಮಾಡಿಕೊಂಡು ನಾವು ಕೂಡ ರೂಮ್ ಕಡೆ ಹೋದ್ರಿ. ಸೊ ನಾನು ಅವಾಗಲೇ ಹೇಳ್ದಂಗೆ ಒಬ್ಬರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಎಲ್ಲರಿಗೂ ನಿದ್ದೆಗಣ್ಣು. ಬಟ್ ಇಲ್ಲಿ ಸಾಂಗ್ ಎಲ್ಲ ಹಾಕಿ ಕಲರ್ ಲೈಟ್ ಎಲ್ಲ ಹಾಕಿದಕ್ಕೆ ಎಲ್ಲರಿಗೂ ನಿದ್ದೆ ಹೋಗ್ಬಿಡ್ತು. ಸೊ ಇವರು ಟ್ರಾವೆಲಿಂಗ್ ಎಷ್ಟು ಫಾಸ್ಟಾಗಿ ಓಡಿಸ್ತಾರೆ ಈ ಆಟೋದವರು ಅಂದರೆ. ನಾನು ಫಸ್ಟು ಹಿಂದೆ ಕೂತಿದ್ದೆ. 3 ಜನ ಇವರು 3 ಜನ ಕೂತಿದ್ರೆ. ಅಲ್ಲಿ ನಾನು ಶಾಂಭವಿ ಶಾಲಿನಿ 3 ಜನ ಕೂತಿದ್ರಿ. ಬಟ್ ಅವ್ರು ಸ್ಪೀಡಾಗಿ ಓಡಿಸೋದು ನೋಡಿ ಅಲ್ಲೇ ಒಂದು ಸ್ವಲ್ಪ ಮುಂದೆ ಹೋದ್ಮೇಲೆ ಸ್ಟಾಪ್ ಮಾಡಿಸಿ ಮತ್ತೆ ನಾನು ಮತ್ತು ಶಾಲಿನಿ ಮುಂದೆ ಬಂದುಬಿಟ್ರೆ ನಮಗೆ ಕೂತ್ಕೊಳ್ಳೋಕ್ಕಾಗಿಲ್ಲ. ಶಾಂಭವಿ ಮತ್ತು ಅಂಕಲ್ ಇಬ್ಬರು ಅಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಅವ್ರು ಹೇಳ್ತಾಯಿದ್ರು ನಿಧಾನಕ್ಕೆ ಹೋಗೋ ಕೇಳು ಅಂತ. ಇವರು ಕೇಳ್ತಿರ್ಲಿಲ್ಲ, ಸ್ಪೀಡಾಗೆ ಹೋಗ್ತಾಯಿದ್ರು. ಇವಾಗಷ್ಟೇ ನಾವು ರೂಮಿಗೆ ರೀಚ್ ಆದ್ವಿ. ನಾವು 2 ರೂಮ್ನ ತೊಗೊಂಡಿದ್ರು, ಒಂದು ಬಾಯ್ಸ್ಗೆ ಒಂದು ಗರ್ಲ್ಸ್ಗೆ ಅಂತ. ಸೊ ಈಗಷ್ಟೇ ರೀಚ್ ಆಗಿದ್ದೀವಿ. ವಾಶ್ರೂಮ್ ಹಲೋ ಹೆಣ್ಮಕ್ಳೆಲ್ಲ ಆ ಕಡೆ. ಯಾಕ ಇದೆ ಚೆನ್ನಾಯ್ತಕ್ಕ.
ಎಲ್ಲರೂ ಮಲ್ಕೊಂಡಿದ್ದಾರೆ, ನಾವೊಂದು ರೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರ ಒಂದು ರೀಲ್ ಮಾಡ್ತಾ ಇದ್ದೀವಿ. ಸೊ ಮಿಡ್ ನೈಟ್ 3 o'clockಗೆ ಗಾಯ್ಸ್ ಏನು ಗೊತ್ತಾ, ಈಗಷ್ಟೇ ನಾವು ರೀಚ್ ಆಗಿದ್ದೀವಿ ಮಂತ್ರಾಲಯ. ನಾವು ಸ್ಟೇ ಆಗಿರೋದು ರಾಘವೇಂದ್ರ ಕರುಣೆ. ಡಿಪ್ರೆಷನ್ ಸೊ ನಾವು ಸ್ಟೇ ಮಾಡಿರೋವಂಥ ಹೋಮ್ ಸ್ಟೇ ರಾಯರ ಕರುಣೆ ಹೋಮ್ ಸ್ಟೇ. ಸೊ ಇವಾಗ ಅಷ್ಟೇ ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ. ಇಲ್ಲಿ ಒಂದು ಫೆಸಿಲಿಟೀಸ್ ಎಲ್ಲ, ರೂಮ್ಸ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಸೊ ಚೆನ್ನಾಗೇ ಇದೆ. ಲೈಕ್ ನಾಳೆ ಅವರು ನಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಹೋಮ್ ಸ್ಟೇ ಬೆಟರಾ ಇಲ್ವಾ ಅಂತ ನಾನು ಹೇಳ್ತೇನೆ. ಸೊ ಜಸ್ಟ್ ಇವಾಗ ಎಲ್ಲರೂ ಮಲ್ಕೊಂಡಿದ್ದಾರೆ, ನಾವಷ್ಟೇ ಇದ್ದೀವಿ. ಯಾಕೆ ಅಂದರೆ ಫಸ್ಟ್ ನಾವು ರೆಡಿ ಆಗಿಬಿಟ್ಟು ನೆಕ್ಸ್ಟ್ ದೊಡ್ಡವರೆಲ್ಲ ರೆಡಿ ಆಗಲಿ ಅಂತ ಅಂದ್ಬಿಟ್ಟು ನಮ್ಗೆ ಅಲ್ಲಿ ಗಂಟ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದಕ್ಕೆ, ಲೈಕ್ ರೆಡಿ ಆಗೋದಕ್ಕೆಲ್ಲ ನನಗೆ ಟೈಮ್ ಸಿಗಲಿ ಅಂತ. ಓಕೆ, ನೆಕ್ಸ್ಟ್ ರೆಡಿ ಆಗ್ಬಿಟ್ಟು ನೋಡಿ ಗಾಯ್ಸ್, ಎಲ್ಲ ಸ್ನಾನ ಮಾಡಿ ಬಂದು ಮಲಗಿದ್ದಾರೆ. ಅವರಿಬ್ಬರು ಸ್ನಾನ ಆಯಿತು. ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ಹೀಗೆ ತುಗುಡ್ಸ್ಕೊಂಡು ಕೂತ್ಕೊತೀನಿ. ಓಕೆ ಗಾಯ್ಸ್, ಸ್ನಾನ ಮಾಡಿ ನೆಕ್ಸ್ಟ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೋಗ್ತಾ ಇದ್ದೀವಿ ಇವಾಗ ರಾಯರು ದರ್ಶನ ಮಾಡೋಕ್ಕೆ. ನಡ್ಕೊಂಡು ಹೋಗ್ಬೋದು, ಖುಷಿಯಾಗಿ ಹೋಗ್ಬೇಕು. ನಾನು ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ನಿಂತಿದ್ದೀನಿ. ರಾಯರು ನನ್ನ ಕೊನೆಗೂ ಕರೆಸಿಕೊಂಡರು. ಕೆಲವು ಸ್ಥಳಗಳಿಗೆ ಹೋದರೆ ಕಣ್ಣಿಗೆ ಸೌಂದರ್ಯ ಕಾಣುತ್ತದೆ, ಆದರೆ ಮಂತ್ರಾಲಯಕ್ಕೆ ಹೋದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿ ಕಳೆದ ಪ್ರತಿಯೊಂದು ಕ್ಷಣವೂ ದೇವರ ಕೃಪೆಯನ್ನು ಅನುಭವಿಸಿದ ಅನುಭವ. ಇಲ್ಲಿ ಕೇಳಿದ ಪ್ರತಿಯೊಂದು ಪ್ರಾರ್ಥನೆ, ಹರಿಸಿದ ಪ್ರತಿಯೊಂದು ಕಣ್ಣೀರು ದೇವರ ಪಾದದಲ್ಲಿ ತಲುಪಿದೆ ಎನ್ನುವ ಅನುಭವ. ಗುರುರಾಯರ ಅನುಗ್ರಹ ಇದ್ದರೆ ಕಷ್ಟಗಳೆಲ್ಲ ಕರಗುತ್ತವೆ, ಮನಸ್ಸಿಗೆ ಧೈರ್ಯ ಬರುತ್ತದೆ ಮತ್ತು ಜೀವನಕ್ಕೆ ಹೊಸ ಬೆಳಕು ಸಿಗುತ್ತದೆ. ಈ ಪವಿತ್ರ ಯಾತ್ರೆ ನಮ್ಮ ಕುಟುಂಬಕ್ಕೆ ಎಂದಿಗೂ ಮರೆಯಲಾಗದ ನೆನಪುಗಳು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಚಂದ್ರಿಕಾ ಪ್ರಕಾಶ ಎಂಬ ವ್ಯಾಕರಣ ಗ್ರಂಥದಲ್ಲಿ ರಚಿಸಿ ಕೃಷ್ಣನಿಗೆ ಸಮರ್ಪಿಸಿದರು. ಇದರ ಸವಿ ನೆನಪಿಗಾಗಿ ಸ್ವತಃ ಸ್ವರ್ಣಮಯವಾದ ಖಡ್ಗೋಳ ಕೃಷ್ಣನನ್ನು ನಿರ್ಮಿಸಿ ಅರ್ಚಿಸಿದರು. ಪ್ರಮುಖರು ಇವರು ವ್ಯಾಸ ದಾಸ ಸಾಹಿತ್ಯಗಳಿಗೆ ಅಪೂರ್ವ ಸೇವೆಯನ್ನು ಸಲ್ಲಿಸಿದರು. ಪೂರ್ವಾಶ್ರಮದ ಹೆಸರು ಬೂದವಾಹರುಗಳು, ಭಾಗೀಕ್ಷತೀರ್ಥರು, ವದನ ಪುಣ್ಯತಿಥಿ, ಪಾಲ್ಗುಣ ಕೃಷ್ಣ ತೃತೀಯ. ಇವನೇ
ಇವನೇ ಬೆಂಟಿದ್ದು ನಮ್ನೆಲ್ರು ಇವನೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಧ್ವ ಸಂಪ್ರದಾಯ ಮಹಾನ್ ಸಂತರು, ಗುರುಗಳು ಮತ್ತು ದೈವ ಭಕ್ತರಾಗಿದ್ದರು. ಅವರ ಪೂರ್ವಾಶ್ರಮದ ಹೆಸರು ವೆಂಕಟನಾಥ. ನಂತರ ಸನ್ಯಾಸ ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರು ಎಂದು ಪ್ರಸಿದ್ಧರಾದರು. ಅವರು ತಮ್ಮ ಜೀವನವನ್ನು ಧರ್ಮ ಪ್ರಚಾರ, ಶಿಕ್ಷಣ ಮತ್ತು ಭಕ್ತರಿಗೆ ಮಾರ್ಗದರ್ಶನ ನೀಡುವುದಕ್ಕೆ ಅರ್ಪಿಸಿದರು. ಇಂದಿಗೂ ಮಂತ್ರಾಲಯದಲ್ಲಿರುವ ಅವರ ಬೃಂದಾವನ ಕೋಟ್ಯಾಂತರ ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಗುರು ರಾಯರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಕಷ್ಟಗಳು ದೂರವಾಗಿ ಮನಸ್ಸಿಗೆ ಧೈರ್ಯ ಮತ್ತು ನೆಮ್ಮದಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ನಾಮಸ್ಮರಣೆ ಇಂದಿಗೂ ಲಕ್ಷಾಂತರ ಭಕ್ತರಿಗೆ ಭರವಸೆ ಮತ್ತು ಶಕ್ತಿಯಾಗಿದೆ. ಇನ್ನೇನು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಂದೊಂದು ಪಿಕ್ಚರನ್ನು ಸಕ್ಕತ್ತಾಗಿ ದರ್ಶನ ಅಂತೂ ನಮಗೆ ತುಂಬಾ ಚೆನ್ನಾಗಾಯಿತು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಕುತ್ಕೊಂಡಿದ್ರಿ. ಅಷ್ಟೊತ್ತಿಗೆ ಪೊಲೀಸರು ಬಂದು ನಮ್ಮನ್ನೆಲ್ಲ ಎಬ್ಬರಿಸ್ಬಿಟ್ರು. ಹಾಗೆ ನಾವು ಕೂಡ ಹೆಜ್ಜೆ ನಮಸ್ಕಾರ ಮಾಡಿದ್ರಿ. ಸೊ ಹಾಗೆ ಅದು ನಮಸ್ಕಾರ ಮಾಡ್ಕೊಂಡು ಬರ್ತಿರ್ಬೇಕಾದಾಗೇ ಹೀಗೆ ಉತ್ಸವ ನಡೀತಿತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮುಗೀತು. ಎಲ್ಲರೂ ಕೂಡ ಇವಾಗ ಬಯಸ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ದೇವಸ್ಥಾನದಲ್ಲಿ ಉತ್ಸವ ನಡೀತಿತ್ತಲ್ಲ, ಆ ಕಡೆ ಒಂದು ಸತಿ ಹೋದ್ರಿ, ಮತ್ತೆ ಅದೇ ಥರ ನೋಡ್ಬೋದಲ್ಲ ಅಂತ ತುಂಬಾ ಖುಷಿ ಅನ್ನಿಸ್ತದೆ ನೋಡಿದಾಗ. ಸೊ ಉತ್ಸವ ನೋಡಿದಾಗ 2 ಕಡೆ ಹೋಗಿ ಉತ್ಸವ ನೋಡ್ಕೊಂಡು ಬಂದಿದ್ದೀವಿ. ಹಾಗೆ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ ಊಟಕ್ಕೆ ಬಂದುಬಿಟ್ರಿ. 11:15 ಸ್ಟಾರ್ಟ್ ಆಗುತ್ತಂತೆ ಇಲ್ಲಿ ಊಟ. ಹಾಗಾಗಿ ನಾವಾಗಲೇ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಸಕ್ಕದಾಗಿತ್ತು ಊಟ ಅಂತೂ. ಮೊಸರನ್ನ ಮತ್ತು ಸ್ವೀಟ್ ಏನೋ ಕೊಟ್ಟಿದ್ದರು, ಹಾಗೆ ಅನ್ನ ಸಾಂಬಾರು ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ನಮ್ಮ ಅಜ್ಜಿ ಜೊತೆ ಒಂದು ಫೋಟೋ ಸೆಲ್ಫಿ ತೆಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಅದು ಮಂತ್ರಾಲಯ ದೇವಸ್ಥಾನದ ಮುಂದೆ ನನಗೆ ತುಂಬಾ ಖುಷಿ ಆಗ್ತಿತ್ತು. ಹಾಗಾಗಿ ಅಮ್ಮ ಎರಮ್ಮ ಒಂದು ಫೋಟೋ ತೆಕ್ಕೋತೀನಿ ಅಂತ ಅಂದ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು, ಹಾಗೆ ನಾವು ಇನ್ನೂ ಒಂದು 4-5 ದೇವಸ್ಥಾನ ಇದೆಯಂತೆ ನೋಡುವಂಥದ್ದು. ಹಾಗೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲಿತ್ತು ಅಂದರೆ ಸಿಕ್ಕಾಬಟ್ಟೆ ಬಾಯಾರಿಕೆ ಆಗ್ತಿತ್ತು. ಹಾಗಾಗಿ ನೀರು ಬಾಟಲ್ಗಳು ಅದೆಷ್ಟು ಹೋದ್ವೋ ಏನೋ ಗೊತ್ತಿಲ್ಲ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ದರ್ಶನಕ್ಕೆ ಹೋಗಬೇಕಾದಾಗ ಒಳಗಡೆ ನೀರುಗಳೆಲ್ಲ ಇಟ್ಟಿದ್ರು, ನಲ್ಲಿ ಎಲ್ಲ ಟ್ಯಾಪೆಲ್ಲ ಇಟ್ಟಿದ್ರು. ಸೊ ಅಲ್ಲಂತೂ ನೀರಂತೂ ಸಕ್ಕದಾಗಿದೆ. ನೀವು ಒಂದು ಸತಿ ವಿಸಿಟ್ ಮಾಡಾದ್ಮೇಲೆ ಮಂತ್ರಾಲಯ ದೇವಸ್ಥಾನದ ಒಳಗಡೆ ನೀರು ಕುಡಿಯೋದನ್ನು ಮರಿಬೇಡಿ. ನಾವಿವಾಗ ಶ್ರೀ ಅಭಯ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮಂತ್ರಾಲಯದಲ್ಲಿರುವ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಭಕ್ತರ ನಂಬಿಕೆಯ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿನ ಶ್ರೀ ಆಂಜನೇಯ ಸ್ವಾಮಿಯನ್ನು ಅಭಯ ಆಂಜನೇಯ ಎಂದು ಕರೆಯಲಾಗುತ್ತದೆ. ಅಭಯ ಎಂದರೆ ಭಯವನ್ನು ದೂರ ಮಾಡುವವರು ಮತ್ತು ರಕ್ಷಣೆ ನೀಡುವವರು ಎಂದರ್ಥ. ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನಕ್ಕೆ ಬರುವ ಅನೇಕ ಭಕ್ತರು ಅಭಯ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದು ತಮ್ಮ ಯಾತ್ರವನ್ನು ಪೂರ್ಣಗೊಳಿಸುತ್ತಾರೆ. ಭಕ್ತರು ನಂಬುವಂತೆ ಸ್ವಾಮಿಯ ದರ್ಶನದಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸ ಮತ್ತು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಜೈ ಶ್ರೀರಾಮ್, ಜಯ ಅಭಯ ಆಂಜನೇಯ ಸ್ವಾಮಿ. ರಾಜಸ್ಥಾನದ ಗೊತ್ತಿದೆ ಮಲ್ಕೊಂಡಿದ್ದವ್ರೆ. ಇಲ್ಲಿ ಇರೋರು ಇಳಿಚಿ ನಮ್ಮ ನೀರಿಲ್ಲ. ಈಗ ಆಗೋಯ್ತಾ? 2 ಲೀಟ್ರ್ ಕೊಟ್ಟು. ನಾವಿವಾಗ ಹೋಗ್ತಾ ಇರೋದು ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ. ಮಂತ್ರಾಲಯದ ಹೃದಯದೆಂದೇ ಕರೆಯಲ್ಪಡುವ ಪವಿತ್ರ ಸ್ಥಳವೇ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ 1671ರಲ್ಲಿ ಜೀವಂತ ಸಮಾಧಿ ಅಂದರೆ ಜೀವ ಬೃಂದಾವನ ಪ್ರವೇಶ ಹೊಂದಿದ ಪವಿತ್ರ ಸ್ಥಳ ಇದಾಗಿದೆ.
ಗುರುರಾಯರು ಇಂದಿಗೂ ತಮ್ಮ ಬೃಂದಾವನದಲ್ಲಿಯೇ ನೆಲೆಸಿ ಭಕ್ತರನ್ನು ಕಾಪಾಡುತ್ತಿದ್ದಾರೆ ಎಂಬುದು ಕೋಟ್ಯಾಂತರ ಭಕ್ತರ ನಂಬಿಕೆ ಇದೆ. ಪ್ರತಿದಿನ ಸಾವಿರಾರು ಭಕ್ತರು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆಶೀರ್ವಾದ ಪಡೆಯಲು ಈ ಪವಿತ್ರ ಕ್ಷೇತ್ರಕ್ಕೆ ಬರುತ್ತಾರೆ. ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಂತ್ರಾಲಯದ ಸಮೀಪದಲ್ಲಿರುವ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನವು ಮಂತ್ರಾಲಯದಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ಭಕ್ತರ ನಂಬಿಕೆಯ ಪ್ರಕಾರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಈ ಸ್ಥಳದಲ್ಲಿ ತಪಸ್ಸು ಮಾಡುತ್ತಿದ್ದಾಗ ಶ್ರೀ ಆಂಜನೇಯ ಸ್ವಾಮಿ ಪಂಚಮುಖಿ ರೂಪದಲ್ಲಿ ಅವರಿಗೆ ದರ್ಶನ ನೀಡಿದ್ದರು. ಈ ಪಂಚಮುಖಿ ರೂಪದಲ್ಲಿ 5 ಮುಖಗಳಿವೆ: ಆಂಜನೇಯ, ನರಸಿಂಹ, ಗರುಡ, ವರಾಹ, ಹಯಗ್ರೀವ. ಈ 5 ಮುಖಗಳು ಧೈರ್ಯ, ಜ್ಞಾನ, ಶಕ್ತಿ, ರಕ್ಷಣೆ ಮತ್ತು ವಿಜಯದ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಪಂಚಮುಖಿ ಆಂಜನೇಯ ಸ್ವಾಮಿಯ ದರ್ಶನ ಪಡೆದರೆ ಭಯ ದೂರವಾಗಿ ಮನಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಮಂತ್ರಾಲಯಕ್ಕೆ ಬರುವ ಅನೇಕ ಭಕ್ತರು ಗುರುರಾಯರ ದರ್ಶನದ ಜೊತೆಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದು ತಮ್ಮ ಯಾತ್ರೆಯನ್ನು ಪೂರ್ಣಗೊಳಿಸುತ್ತಾರೆ. ಜೈ ಶ್ರೀರಾಮ್, ಜೈ ಪಂಚಮುಖಿ ಆಂಜನೇಯ ಸ್ವಾಮಿ, ಶ್ರೀ ಗುರು ರಾಘವೇಂದ್ರಾಯ ನಮಃ. ಪರವಾಗಿಲ್ಲ. ದೇವಸ್ಥಾನ ಅಂತೂ ಸುತ್ತಮುತ್ತ ಸಕ್ಕದಾಗಿತ್ತು. ಹಾಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಿತ್ತು. ಜೊತೆ ಗಾಳಿ ಕೂಡ ಬೀಸ್ತಿತ್ತು. ಅಷ್ಟೆಲ್ಲ ಹೆವಿ ಬಿಸಿಲಿತ್ತು ಅಲ್ಲಿ ಆಚೆ. ಬಟ್ ಇಲ್ಲಿ ಒಳಗಡೆ ಅಂತೂ ಫುಲ್ಲು ತಣ್ಣಗಿದೆ. ನಮ್ಮ ಲಹರಿ ಯಾವ ಸಂದಿಲ್ ಬೇಕಾದ್ರೂ ಆ ಸಂದಿಲ್ ನುಗ್ಗೋ ಅಷ್ಟು ಸಣ್ಣ ಇದ್ದಾಳೆ. ಸೊ ನುಗ್ಬಿಡ್ತಾಳೆ ಎಲ್ಲಂದ್ರಲ್ಲೇನೆ. ಸೊ ನಮ್ಮ ಅಜ್ಜಿ ಇವ್ರಿಗೆ ನನ್ಕೊಂಡ್ರೆ ಆಗಲ್ಲ. ಇವ್ರು ನಮ್ಮ ಆಂಟಿ. ನಾನು ಏನೇ ಮಾಡೋದು ನಂಗೆ ಸಪೋರ್ಟ್ ಮಾಡ್ತಾರೆ. ಅವರು ನಮ್ಮ ದಡಮ್ಮ. ನಾನಂದರೆ ತುಂಬ ಇಷ್ಟ. ಅವ್ರು ನಮ್ಮಮ್ಮ. ನನ್ನ ಬಿಟ್ಟು ಎಲ್ಲರೂ ಇಷ್ಟಪಡ್ತಾರೆ. ದರ್ಶನ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಏನು ಈವ್ನಿಂಗ್ ಮತ್ತೆ ರೆಡಿ ಆದ್ರಿ. ಮತ್ತೆ ನಮ್ಮ ರಾಘವೇಂದ್ರ ಸ್ವಾಮಿ ರಾಯರು ದರ್ಶನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ಇವರಿಬ್ರು ಯಾವಾಗಲೂ ಜಗಳ ಆಡ್ತಿರ್ತಾರೆ. ಅಮ್ಮ ಮಗಳು ಅಂತ ಅನ್ಸೋದಕ್ಕೆ ಏನು. ಸೊ ಈಗ ನಾವು 7:30 ಆಗಿದೆ. ನೈಟ್ ಹೊತ್ತು ಮಂತ್ರಾಲಯ ಇದೇ ಥರ ಇರುತ್ತೆ. ಸೊ ಸೊ ನಾವು 8:30 ಆಗಿದೆ. ಹಾಗಾಗಿ ಫಸ್ಟು ಊಟ ಮಾಡ್ಕೊಂಡು ಬಂದುಬಿಡೋಣ ಅಂತಂದ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮಗೆಲ್ಲೂ ಹೋಟೆಲೆಲ್ಲ ಅಡ್ಜಸ್ಟ್ ಆಗಿಲ್ಲ. ಈವ್ನಿಂಗ್ ನಾವು ಒಂದು ಹೋಟೆಲ್ಗೆ ಹೋಗಿದ್ರೆ ನಮ್ಗೆ ಅಷ್ಟೇ ಅನ್ನಿಸ್ತು. ಸೊ ಊಟ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ನಾವು ಊಟ ಮಾಡೋದಕ್ಕೆ ಅಂತಲೇ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿತ್ತು. ಈ ನೈಟ್ ಅಂತೂ ಲೈಟಿಂಗ್ಸು ಮತ್ತು ಆ ಗೋಲ್ಡ್ ಕಲರ್ ಪೈಂಟಿಂಗು ಮಂತ್ರಾಲಯ ಸಖತ್ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಹಾಗೆ ಮತ್ತೆ ಇನ್ನೊಂದು ಖುಷಿ ಏನಪ್ಪ ಅಂದರೆ ಮತ್ತೆ ನಾನು ರಾಯರ ದರ್ಶನ ಮಾಡಿದೆ. ಸೊ ಒಂದು 5 ನಿಮಿಷಕ್ಕೆ ಹಿಂಗೆ ಹೋಗಿ ಹಿಂಗೆ ಬಂದೆ. ಬೆಳಿಗ್ಗೆ ಅಷ್ಟೆಲ್ಲ ಸುತ್ತಾಡ್ಕೊಂಡು ಹೋಗಿ ಬಂದಿದ್ದಾಯಿತು. ಆದರೆ ಈಗ ಈವ್ನಿಂಗ್ ಅಂತೂ ನನ್ನ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಆಚೆ ಬರಬೇಕಾದಾಗ. ಸೊ ದರ್ಶನಕ್ಕೆ ಒಬ್ಬೊಬ್ಬರೇ ಬಿಡ್ತಿದ್ರು, ಫುಲ್ಲು ಖಾಲಿ ಹೋಗಿ ದರ್ಶನ ಮಾಡಿ ಕಣ್ ತುಂಬ ನೋಡ್ಕೊಂಡು ಬಂದ್ವಿ. ಹಾಗೆ ಇವಾಗ ಟೈಮ್ ಆಗಿದೆ, ಹೊರಡೋ ಟೈಮು. ನಮಗೆ 12 ಗಂಟೆಗೆ ಟ್ರೈನ್ ಇದೆ. ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ರೆಡಿ ಮಾಡ್ಕೋತಾ ಇದ್ರಿ. ಸೊ ನಾವು TTನ ಬುಕ್ ಮಾಡ್ಕೊಂಡಿದ್ದೆ. ಅಂದರೆ ಈ ರೂಮ್ ಸರ್ವಿಸ್ ಅವರೇ ನಮಗೆ TTನೂ ಕೂಡ ನಮಗೆ ಬುಕ್ ಮಾಡಿಕೊಟ್ರು. ಹಾಗೆ ಈ ರೂಮ್ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಬೇಕಿದ್ರೆ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸೊ ನಮಗಂತೂ ಫುಲ್ಲು ಕಡಿಮೆ ದುಡ್ಡಲ್ಲಿ ಹೋಗಿ ಬಂದಿದ್ದಾಯಿತು. ಸಕ್ಕದಾಗಾಯಿತು ದರ್ಶನ ಅಂತೂ. ಹಾಗೆ ಅಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಅಲ್ಲಿ ದೇವಸ್ಥಾನಕ್ಕೂ ಮತ್ತು ರೂಮ್ಗೂ. ಸೊ ಅಲ್ಲಿ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆ ಬಜೆಟ್ ಲೆಕ್ಕದಲ್ಲಿ ಹೋಗಿ ಬರ್ಬೋದು, ಒಂದು ಫ್ಯಾಮಿಲಿ ಹೋಗಿ ಬರ್ಬೋದು ಅಂತ ನನಗನ್ನಿಸ್ತು. ಸೊ ಇಲ್ಲಿ ನಾವಂತೂ TTಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಹೋದ್ರಿ. ಇನ್ನೊಂದ್ಸತಿ ದರ್ಶನ ಆಗಿರೋ ಖುಷಿಗೆ. ಸೊ ಎಲ್ಲರೂ ನಮ್ಮ ಚಿಕ್ಕಮ್ಮ ಅವರೆಲ್ಲ ಬಂದಿದ್ರಲ್ಲ. ಸೊ ಎಲ್ಲರೂ ಜಾಸ್ತಿ ಚಿಕ್ಕಮ್ಮದಿರೇ ಇರೋದು. ಎಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಫುಲ್ ಖುಷಿಯಾಗಿ ರಿಟರ್ನ್ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ.
ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಿಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಂದಿ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಇನ್ನಷ್ಟು ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಗಾಯ್ಸ್, ಲವ್ ಯು ಆಲ್.